ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಿ ಕನ್ನಡ ಯೂಟ್ಯೂಬ್ ಚಾನಲ್. 2025ರಲ್ಲಿ ಜನ ಫಿಕ್ಸ್ಡ್ ಡೆಪಾಸಿಟ್ ಅಂದರೆ FD ಮೇಲೆ ನಂಬಿಕೆ ಇಟ್ಟಿದ್ದಾರೆ. ಆದರೆ ಪ್ರಶ್ನೆ ಏನಪ್ಪಾ ಅಂದ್ರೆ, ಯಾವ ಬ್ಯಾಂಕ್ ಹೆಚ್ಚು ಬಡ್ಡಿ ದರ ಕೊಡುತ್ತವೆ, ಅದು ಸೇಫ್ ಆಗಿರುತ್ತಾ, ಯಾವ ಟೆನ್ಯೂರ್ ಆಯ್ಕೆ ಮಾಡುವುದು, SCSS ಎಷ್ಟು ರಿಟರ್ನ್ ಕೊಡುತ್ತೆ. ಇವತ್ತು FD ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಇನ್ಫ್ಲಮೇಷನ್, ನಾಮಿನಿ, TDS, ಕ್ಯಾಲ್ಕುಲೇಟರ್, ರಿಟರ್ನ್ ಎಲ್ಲವೂ ಕೊನೆವರೆಗೂ ತಪ್ಪದೆ ನೋಡಿರಿ. ಇದೊಂದು ಮೋಸ್ಟ್ ವಾಚ್ ವಿಡಿಯೋ. FD ಯಾಕೆ, ಮ್ಯೂಚುವಲ್ ಫಂಡ್ ಏನಕ್ಕಿಲ್ಲ? ಮೊದಲು ಕೇಳುವ ಪ್ರಶ್ನೆ, FD ಮಾಡಬೇಕಾ ಅಥವಾ ಮ್ಯೂಚುವಲ್ ಫಂಡ್ ಮಾಡಬೇಕಾ? FD ಸೇಫ್, ಲಾಭ ಫಿಕ್ಸ್ಡ್, ಬಡ್ಡಿ ದರ ಗೊತ್ತೇ ಇರುತ್ತೆ. ಮಾರ್ಕೆಟ್ ಡೌನ್ ಆದರೂ ನಿಮ್ಮ ಹಣ ಸೇಫ್. ಹೆಚ್ಚು ರಿಟರ್ನ್ ಬೇಕಾದರೆ ಮ್ಯೂಚುವಲ್ ಫಂಡ್ ಒಳ್ಳೆಯದು, ಆದರೆ ಅದರಲ್ಲಿ ಮಾರ್ಕೆಟ್ ರಿಸ್ಕ್ ಇರುತ್ತದೆ. FD ಯಾರು ಮಾಡಿಸಬೇಕು? ಸೀನಿಯರ್ ಸಿಟಿಸನ್, ಸ್ಟೇಬಲ್ ಇನ್ಕಮ್ ಬೇಕಾದವರಿಗೆ, ರಿಸ್ಕ್ ತೆಗೆದುಕೊಳ್ಳಲು ಮನಸ್ಥಿತಿ ಇಲ್ಲದವರಿಗೆ, ಶಾರ್ಟ್ ಟರ್ಮ್ ಅಥವಾ ಮೀಡಿಯಂ ಟರ್ಮ್ ಫೈನಾನ್ಸ್ ಗೋಲ್ ಇರುವವರಿಗೆ. ಯಾವ ಬ್ಯಾಂಕ್ ಎಷ್ಟು ಬಡ್ಡಿ ದರ ಕೊಡುತ್ತೆ? ನಾರ್ತ್ ಈಸ್ಟ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ 9%, ಸರ್ವೋದಯ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ 8.6%, ಸೀನಿಯರ್ ಸಿಟಿಜನ್ಗೆ 9.1%, ಯೂನಿಟಿ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ 8.6%, ಸೀನಿಯರ್ ಸಿಟಿಜನ್ಗೆ 8.65%, ಉತ್ಕರ್ಷ್ ಅಂಡ್ ಸಿವಿಲಿಕ್ 8.25%, 8.8%, ಪಬ್ಲಿಕ್ ಬ್ಯಾಂಕ್ SBI, HDFC, ICICI 6% ಇಂದ 7.1% ವರೆಗೆ. ಸೀನಿಯರ್ ಸಿಟಿಜನ್ಗೆ 0.5% ಹೆಚ್ಚಾಗಿ ಕೊಟ್ಟರು ರಿಟರ್ನ್ಸ್ ಕಡಿಮೆ ಆಗಿರುತ್ತೆ. ಸೀನಿಯರ್ ಸಿಟಿಜನ್ಗೆ FD ಜೊತೆಗೆ SCSS ಸೀನಿಯರ್ ಸಿಟಿಜನ್ ಸೇವಿಂಗ್ ಸ್ಕೀಮ್ ಕೊಡುವ ಉತ್ತಮ ಆಯ್ಕೆ. 8.2% ಇಂಟರೆಸ್ಟ್, 5 years ಲಾಕ್ ಇನ್ ಪೀರಿಯಡ್, ಗವರ್ನಮೆಂಟ್ ಬ್ಯಾಕ್ಡ್ ಸೆಕ್ಯೂರಿಟಿ. FD ಪ್ಲಸ್ SCSS ಮಿಕ್ಸ್ ಮಾಡಿದ ರಿಟರ್ನ್ ಮತ್ತು ಸೇಫ್ಟಿ ಎರಡು ಸಿಗುತ್ತೆ. FD ಸೇಫ್ ಆಗಿರುತ್ತಾ? ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಸೇಫ್ ಆಗಿರುತ್ತಾ? ಹೌದು, ಎಲ್ಲವೂ RBI ನಿಯಂತ್ರಣದಲ್ಲಿರುತ್ತದೆ ಮತ್ತು 5 ಲಕ್ಷವರೆಗೂ FD ಗಳಿಗೆ DICGC ಇನ್ಶೂರೆನ್ಸ್ ಸಿಗುತ್ತದೆ. ಒಂದು ಕಡೆ FD ಮಾಡುವುದು ತುಂಬಾ ಮೊತ್ತ ಇದ್ದರೆ ಸುರಕ್ಷಿತವಲ್ಲ. ಉದಾಹರಣೆಗೆ 10 ಲಕ್ಷ FD ಮಾಡಿದರೆ ಅದನ್ನ 3 ಬೇರೆ ಬೇರೆ ಬ್ಯಾಂಕ್ಗಳಲ್ಲಿ ಸ್ಪ್ಲಿಟ್ ಮಾಡಿ. ಹೀಗೆ ಮಾಡಿದರೆ ನಿಮಗೆ ಇನ್ಶೂರೆನ್ಸ್ ಕವರೇಜ್ ಸಿಗುತ್ತದೆ ಮತ್ತು ರಿಸ್ಕ್ ಕಡಿಮೆಯಾಗುತ್ತದೆ. TDS ಟೆನ್ಯೂರ್, ನಾಮಿನಿ ಮಾಹಿತಿ, FD ಇಂಟ್ರೆಸ್ಟ್ ಮೇಲೆ TDS ಕೌಂಟ್ ಆಗುತ್ತದೆ. 40,000 ನಾನ್ ಸೀನಿಯರ್ಸ್ ಅಥವಾ 50,000 ಸೀನಿಯರ್ಸ್ ಇಂಟ್ರೆಸ್ಟ್ ಮೀರಿದರೆ TDS ಕಟ್ ಆಗುತ್ತದೆ. ಪ್ಯಾನ್ ಕಾರ್ಡ್ ಡೀಟೇಲ್ ಕೊಡುವುದು ಅಗತ್ಯ, ಇಲ್ಲದಿದ್ದರೆ 20% TDS ಹಿಡಿಯಬಹುದು. FD ಟೆನ್ಯೂರ್ ಮುಖ್ಯ. 1 ವರ್ಷ FD ಮಾಡಿದರೆ ಕಡಿಮೆ, ಆದರೆ 2 ರಿಂದ 5 ವರ್ಷ ಮಾಡಿದರೆ FD ಹೆಚ್ಚು ಬಡ್ಡಿ ದರ ಸಿಗುತ್ತದೆ. FD ಮೆಚುರಿಟಿ ಆಗಿದ ಮೇಲೆ ಕೆಲವೊಮ್ಮೆ ಆಟೋ ರಿನ್ಯೂ ಆಗಬಹುದು. ಈ ವಿಷಯ ಗಮನದಲ್ಲಿರಲಿ. ನಾಮಿನಿ ಸೇರಿಸುವುದವರನ್ನ ಮರೆಯಬೇಡಿ. ಪಿತಾಮಹರು, ಹಿರಿಯರು FD ಮಾಡಿದರೆ ನಾಮಿನಿ ಆಡಿಂಗ್ ಅನಿವಾರ್ಯ. ಸ್ಮಾರ್ಟ್ ಟಿಪ್ಸ್, ಇನ್ಫ್ಲೇಷನ್ ವರ್ಸಸ್ ರಿಯಲ್ ರಿಟರ್ನ್. ಹೀಗೂ ಕೆಲ ಸ್ಮಾರ್ಟ್ ಫೈನಾನ್ಸ್ ಟಿಪ್ಸ್. FD ಇಂಟರೆಸ್ಟ್ ಎಷ್ಟಿದ್ದರೂ ಇನ್ಫ್ಲೇಷನ್ ರಿಯಲ್ ಎಫೆಕ್ಟ್ ತಿಳ್ಕೊಳ್ಳಿ. ಉದಾಹರಣೆ, 8% ಇಂಟರೆಸ್ಟ್, ಇನ್ಫ್ಲೇಷನ್ 6% ಇದ್ದರೆ ರಿಯಲ್ ರಿಟರ್ನ್ 2% ಮಾತ್ರ. ಮಿನಿಮಮ್ ಡೆಪಾಸಿಟ್ 1,000 ದಿಂದ 5,000 ವರೆಗೆ. ಪ್ರೀ ಕ್ಲೋಸರ್ ಪೆನಾಲ್ಟಿ, ಹಲವಾರು ಬ್ಯಾಂಕ್ಗಳು 1% ಫೈನ್ ಹಾಕುತ್ತವೆ. ಮಂತ್ಲಿ ವರ್ಸಸ್ ಕ್ಯುಮ್ಯುಲೇಟಿವ್, ನಿಮಗೆ ರೆಗ್ಯುಲರ್ ಇನ್ಕಮ್ ಬೇಕಾದರೆ ಮಂತ್ಲಿ ಪೇಮೆಂಟ್ ಆಯ್ಕೆ ಮಾಡಿ. FD ಕ್ಯಾಲ್ಕುಲೇಟರ್ ಬಳಸದಿದ್ದರೆ ನೀವು SBI, ಬ್ಯಾಂಕ್ ಬಜಾರ್, ಗ್ರೋ ಮುಂತಾದ ವೆಬ್ಸೈಟ್ ಗಳಲ್ಲಿ ಲಾಭ ಲೆಕ್ಕ ಹಾಕಬಹುದು. ಯಾವ ತಪ್ಪುಗಳು ಅವಾಯ್ಡ್ ಮಾಡಬೇಕು? ವೆರಿ ಶಾರ್ಟ್ ಟರ್ಮ್ FD ಅನ್ಲೆಸ್ ಎಮರ್ಜೆನ್ಸಿ ಲಿಕ್ವಿಡಿಟಿ ಬೇಕಾಗಿದೆ. FD ಮೆಚುರಿಟಿ ಮಿಸ್ ಮಾಡುವುದು. ನಾಮಿನಿ ಸೇರಿಸದೆ FD ಮಾಡುವುದು. ಸೊ FD is still smart and secure option in 2025. ಹೆಚ್ಚು ರಿಟರ್ನ್ ಬೇಕಾದರೆ ಸರ್ವೋದಯ, ಯೂನಿಟಿ, ನಾರ್ತ್ ಈಸ್ಟ್ ಫೈನಾನ್ಸ್ ಬ್ಯಾಂಕ್. ಸೆಕ್ಯೂರಿಟಿ ಬೇಕಾದರೆ SBI, HDFC, ICICI. ಸೀನಿಯರ್ ಸಿಟಿಜನ್ಗೆ SCSS ಪ್ಲಸ್ FD ಕಾಂಬೋ ಇಸ್ ಬೆಸ್ಟ್. ಲಿಕ್ವಿಡಿಟಿ ಬೇಕಾದರೆ FD ಸ್ಪ್ಲಿಟ್ ಮಾಡಿ 2 ರಿಂದ 3 ಲಕ್ಷ ಆಗಿ ಬೇರೆ ಬೇರೆ ಟೆನ್ಯೂರ್ ಇಡಿ. ಈ ಎಲ್ಲ ಮಾಹಿತಿಗಳು ನಿಮಗೆ ಉಪಯುಕ್ತವಾಯಿತು ಹಾಗಾದ್ರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಮಾಡಿ. ಕಮೆಂಟ್ ನಲ್ಲಿ ಹೇಳಿರಿ ಯಾವ ಬ್ಯಾಂಕ್ ನಿಮಗೆ ಚೆನ್ನಾಗಿದೆ ಅಂತ. ಧನ್ಯವಾದಗಳು. ಮತ್ತೊಂದು ಫೈನಾನ್ಸ್ ವಿಡಿಯೋದಲ್ಲಿ ಸಿಗೋಣ. ಜೈ ಕರ್ನಾಟಕ, ಜೈ ಹಿಂದ್.